ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ನಮ್ಮ ಕೃಷಿ ಇಲಾಖೆಯಿಂದ ಏನೆಲ್ಲ ಕಳೆದ ಹಿಂದಿನ ಸರ್ಕಾರಗಳಿಗಿಂತ ಡಿಫ್ರೆಂಟಾಗಿ ಮಾಡಲಿಕ್ಕೆ ಸಾಧ್ಯನೋ ಪ್ರಯತ್ನ ಮಾಡಿದ್ವಿ. ಒಂದು ಭಾಳ ಮುಖ್ಯವಾಗಿ ನಾವು ಹೊಸ ಕೃಷಿ ಹೊಂಡವನ್ನು ಕೃಷಿ ಭಾಗ್ಯವನ್ನು ನಾವು ಜಾರಿ ತರುವಂಥ ಕೆಲಸ ಮಾಡಿದ್ದು. ಮುಂದೆ ಸಿದ್ದರಾಮಯ್ಯನವರು ಇದ್ದಾಗ ಮಾಡಿದರು, 5 ವರ್ಷ ಅದು BJP ಮತ್ತು ಜನತಾದಳ ಸರ್ಕಾರ ಇದ್ದಾಗ ನಿಲ್ಲಿಸಿದ್ರು. ಅದನ್ನು ಮತ್ತೆ ಮುಂದುವರಿಸುವಂಥ ಕೆಲಸ ಮಾಡಿ ಅದನ್ನು ಸ್ವಲ್ಪ ನಾವು ಲೇಟಾಗಿ ಪ್ರಾರಂಭ ಮಾಡೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕಾಗಲಿಲ್ಲ. ಈ ವರ್ಷ ಅದನ್ನು ಹೆಚ್ಚಿನ ಪರಿಣಾಮವಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದು ಮಾಡೋದು ಅದನ್ನು ಎಕ್ಸ್ಟೆಂಡು ಮಾಡ್ತಾಯಿದ್ದೀವಿ. ಹೇಗೆ ಅಂದರೆ ಮೊದಲು ಬಹುಶಃ 124 ತಾಲೂಕು ಮಾಡಿದ್ದು, ಈಗ ಎಲ್ಲ ತಾಲೂಕಿಗೂ ಕೊಡೋದು ಮತ್ತು ಎಲ್ಲಿ ನೀರಾವರಿ ಯೋಜನೆ ಇತ್ತು ಅಲ್ಲಿ ಮಾಡ್ತಾ ಇರಲಿಲ್ಲ. ನೀರಾವರಿ ಯೋಜನೆಯಲ್ಲೂ ಟೈಲೆಂಡಲ್ಲಿ ಕೊಡೋವಂಥ ಒಂದು ತೀರ್ಮಾನವನ್ನು ತಗೊಂಡಿದ್ವಿ. ಈ ಕೃಷಿ ಭಾಗ್ಯ ಎಲ್ಲ ಕಡೆ ಎಲ್ಲಿ ನೀರು ತೊಂದರೆ ಆಗುತ್ತೆ, ಆ ಬೆಳೆ ಇದ್ದಾಗ ಕೊನೆ ಟೈಮ್ನಲ್ಲಿ ಅದು ಮಾಡಬಾರ್ದು, ಅದು ಬೆಳೆ ಜನರ ಕೈಗೆ ಸಿಕ್ಕಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಕೃಷಿ ಭಾಗ್ಯ ಯೋಜನೆಯನ್ನು ಎಲ್ಲ ತಾಲೂಕು ಎಷ್ಟು ಸಾಧ್ಯ ಅಷ್ಟು ಹೆಚ್ಚಿನ ಅನುಕೂಲವನ್ನು ಮಾಡಬೇಕು ಅನ್ನೋದು ಅದು ಒಂದು ದೊಡ್ಡ ಪ್ರಮಾಣದ ಯೋಜನೆ.